ಹಲೋ ಹಾಯ್ ನಮಸ್ಕಾರ ಗುಡ್ ಮಾರ್ನಿಂಗ್ ಗೆಳೆಯರೆ. ಏನು ಸಮಾಚಾರ, ಏನು ಮಾಡ್ತಾಯಿದ್ರಿ? ನಾನು ನೋಡ್ತಾ ಇರ್ಬೋದು ಕೂತಿದ್ದೀನಿ, ಸ್ವಲ್ಪ ಕೆಲಸ ಇದೆ, ಬೀದರ್ ಹೋಗಬೇಕು. ಸೊ ಅದಕ್ಕೋಸ್ಕರ ಬಸ್ಗೋಸ್ಕರ ವೇಟ್ ಮಾಡ್ತಾಯಿದ್ದೀನಿ. ನಮ್ಮೂರಲ್ಲಿದ್ದೀನಿ ನೋಡಿ, ನಮ್ಮೂರು ಹೇಗಿದೆ. ಇಲ್ಲಿಂದ ಒಂದು 40 ಕಿಲೋಮೀಟರ್ ದಾರಿ ಇದೆ. ಅಲ್ಲಿಂದ ಮತ್ತೆ ಬೇರೆ ಬಸ್ಸಿಗೆ ಏರ್ಬಿಟ್ಟು ಬೀದರ್ ಹೋಗಬೇಕು. ಬೀದರ್ ಹೋಗ್ತಾಯಿದ್ದೀನಿ, ಬನ್ನಿ ನೋಡೋಣ ಏನಾಗುತ್ತೆ ಇವತ್ತಿನ ದಿವಸ. ಏನಿರುತ್ತೆ, ಸ್ವಲ್ಪ ಕೆಲಸ ಇದೆ, ಕೆಲಸಕ್ಕೋಸ್ಕರ ಹೋಗ್ತಾಯಿದ್ದೀನಿ ಬೀದರ್ಗೆ. ತಿಳಿಸ್ಕೊಡ್ತೀನಿ ನಿಮಗೆ, ಬನ್ನಿ. ಇವಾಗ ತಾನೇ ಟಿಫಿನ್ ಮಾಡಿದೆ. ಅಲ್ಲಿ ಟಿಫಿನ್ ಮಾಡಿಬಿಟ್ಟು ಬೀದರ್ ಹೋಗಬೇಕು. ಇವಾಗ ಬೀದರ್ ಹೋಗ್ತಾಯಿದ್ದೀನಿ ನೋಡಿ ಹೇಗಿದೆ. ಭಾಲ್ಕಿ ಬಸ್ ಸ್ಟ್ಯಾಂಡ್ ಹೇಗಿದೆ ನೋಡಿ. ಜಸ್ಟ್ ಇವಾಗ ಇಲ್ಲಿಂದ ಬಸ್ ಇದೆ, ಬೀದರ್ ಹೋಗಬೇಕು. ಬೀದರಿಂದ ಮತ್ತೆ ಅಲ್ಲಿ ಸ್ವಲ್ಪ ಕೆಲಸ ಇದೆ, ಕೆಲಸ ಮುಗಿಸ್ಕೊಂಡು ಹೋಗಬೇಕು ನೋಡಿ. ಬನ್ನಿ ಏನಾಗುತ್ತೆ ನಿಮಗೆ ತೋರಿಸ್ತೀನಿ. ಬೀದರ್ ಬಂದೆ. ಬೀದರಿಂದ ಇವಾಗ ಇಲ್ಲಿ ನನ್ನ ಫ್ರೆಂಡ್ ಆಕಾಶ್ ಅವ್ರು ಸಿಕ್ಕು. ಆಕಾಶ್ ಅವ್ರಿಗೆ ಮೀಟಾಗಿ ಹೋಗೋಣ, ಸ್ವಲ್ಪ ಕೆಲಸ ಇತ್ತು. ಇವ್ರು ಇಲ್ಲೇ ಆಫೀಸ್ ಇದೆ ಇವ್ರದ್ದು, ಇವ್ರಿಗೆ ಮೀಟ್ ಆಗೋಣ ಅಂತೇಳಿ ಬಂದೆ. ನೋಡ್ತಾ ಇರ್ಬೋದು, ಇಲ್ಲಿ ಟಿಫಿನ್ ಮಾಡೋಕ್ಕೆ ಬಂದಿದ್ದೀವಿ. ಅವ್ರ ಅಣ್ಣವರು ಇವರು ಟಿಫಿನ್ ಮಾಡಿರಲಿಲ್ಲ, ಸೊ ಟಿಫಿನ್ ಮಾಡೋಕ್ಕಂತ ಬಂದಿದ್ದಾರೆ. ನಂದು ಆಲ್ರೆಡಿ ಟಿಫಿನ್ ಆಗಿದೆ, ಅವ್ರಿಗೋಸ್ಕರ ಬಂದಿದ್ದು. ಬನ್ನಿ, ಇವ್ರದ್ದು ಟಿಫಿನ್ ಆದಮೇಲೆ ಅವ್ರ ಆಫೀಸಿಗೆ ಹೋಗೋಣ. ಅವ್ರ ಆಫೀಸ್ ತೋರಿಸ್ತೀನಿ ನಿಮಗೆ ಹೇಗಿದೆ ಅಂತ. ಅವ್ರ ಆಫೀಸ್ ನೋಡ್ತಾ ಇದ್ರಲ್ಲ, ನಮ್ಮ ಫ್ರೆಂಡ್ ಬೂಸ್ಟ್ ಹೇಳಿದ್ದಾರೆ, ಬೂಸ್ಟ್ ಕುಡಿತಾ ಇದ್ದೀವಿ. ಅಲ್ಲಿ ನೋಡಿ ಅಣ್ಣವ್ರು ಬೂಸ್ಟ್ ಕುಡಿತಾ ಇದ್ದಾರೆ. ರೆಡ್ಡಿ ಸಾಹೇಬ್ರೆ ಏನಾದರೂ ಹೇಳಿ. ಏನು ಹೇಳ್ತಿಲ್ಲ, ರೆಡ್ಡಿ ಸಾಹೇಬ್ರಿಗೆ ಬೂಸ್ಟ್ ಬೇಕು, ಒಂದೆರಡು ಮಾತು ಹೇಳಿ ನಿಮ್ದು ಏನಾದರೂ. ತಲೆ ಇವತ್ತು ಫುಲ್ಲು ಟೆನ್ಷನಲ್ಲಿದ್ದೀನಿ, ಯಾಕಂದರೆ ಇವತ್ತಿನ ಕೆಲಸ ಆಗಿಲ್ಲ. ಇವತ್ತು ಬೀದರ್ ಬಂದಿದ್ದೆ ಪಾಸ್ಪೋರ್ಟ್ ವೆರಿಫಿಕೇಷನ್ಗೋಸ್ಕರ, ಬಟ್ ಇವತ್ತಿನ ಕೆಲಸ ಆಗಿಲ್ಲ. ಫುಲ್ಲು ಮೂಡ್ ಅಪ್ಸೆಟ್ ಇದೆ. ಏನು ಮಾಡ್ತೀರಾ, ಏನೂ ಮಾಡೋಕ್ಕಾಗಲ್ಲ. ಮತ್ತು ನಾಳೆ ಅದು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಬೇಕಂತೆ. ಆಧಾರ್ ಕಾರ್ಡ್ ಅಪ್ಡೇಟ್ ಆದಮೇಲೆ ನೆಕ್ಸ್ಟು ಮತ್ತೆ ತಿರ್ಗಾ ಒಂದು 2-3 ಡೇಸ್ ಟೈಮ್ ತೊಗೊಳುತ್ತೆ. 2-3 ಡೇಸ್ ಟೈಮ್ ಆದಮೇಲೆ ಮತ್ತೆ ಬರಬೇಕು. ನೋಡ್ತಾ ಇರ್ಬೋದು, ನಮ್ಮ ಫ್ರೆಂಡ್ ರೂಮಲ್ಲಿದ್ದೀನಿ. ಅವ್ರದ್ದು ರೂಮ್ ಇದೆ, ಅವ್ರದ್ದೇನೋ ಸ್ವಲ್ಪ ಕೆಲಸ ಮಾಡ್ಕೋತಾ ಇದ್ದಾರೆ. ನೋಡ್ತಾ ಇರ್ಬೋದು, ಏನು ಮಾಡೋಕ್ಕಾಗಲ್ಲ, ಎಲ್ಲ ಹಣೆ ಬರ. ಏನಂತೀರಿ ಆಕಾಶ್, ಒಂದೆರಡು ಮಾತು ಹೇಳಿ. ಇಲ್ಲಿ ನೋಡಿ, ಎರಡು ಮಾತು ಹೇಳಿ. ಏನಾದ್ರು ಏನು ಹೇಳೋದಿಲ್ಲ ರೀ. ಲೈಫಲ್ಲಿ ಎಲ್ಲ ಚೆನ್ನಾಗಿದೆ. ಹೇಗೆ ನಡೀತಾ ಇದೆ ನಿಮ್ಮ ಲೈಫ್? ಹೇಗೆ ನಡೀತಾ ಇದೆ? ಬೀದರಲ್ಲಿ ಕೆಲಸ ಹಾಕಿದ್ದೀರಿ, ಬಿಸ್ನೆಸ್ ಮಾಡ್ತಾ ಇದ್ರಿ, ಹೇಗೆ ನಡೀತಾ ಇದೆ ನಿಮ್ಮ ಬಿಸ್ನೆಸ್ ಎಲ್ಲ? ಬಿಸ್ನೆಸ್ ಬಗ್ಗೆ ಏನು ಮಾಡ್ತೀರಾ? ಏನೋ ಚೆನ್ನಾಗಿ ನಡೀತಾ ಇದೆ ಅಲ್ಲ? ಚೆನ್ನಾಗಿ ನಡೀತಾ ಇದೆ. ಓಕೆ, ರೆಡ್ಡಿ ಸಾಹೇಬ್ರು ಅಂತ ಇದ್ದಾರೆ. ಅವ್ರದ್ದೊಂದು ಟೈಮ್ ಬರುತ್ತೆ, ಆ ಟೈಮಲ್ಲಿ ನಾನೇ ಬಂದು ತೋರಿಸ್ತೀನಿ ನಿಮಗೆ ನಂದು ಹೇಗೆ ನಡೀತಾ ಇದೆ, ಹೇಗಿಲ್ಲ ಅಂತ ಇದ್ದಾರೆ. ತೊಂದರೆ ಇಲ್ಲ, ಸಿಗೋಣ, ಮತ್ತೆ ಸಿಗೋಣ. ನೆಕ್ಸ್ಟ್ ಬೀದರಿಂದ ಭಾಲ್ಕಿ ಹೋಗುವಾಗ ಸಿಗ್ತೀನಿ ನಿಮಗೆ ಬಸ್ಸಲ್ಲಿ. ಬನ್ನಿ. ಫ್ರೆಂಡಿಂದು ರೂಮಿಂದ ಹೋಗ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಆಯಿತು, ಬಂದಿರೋ ಕೆಲಸ ಅಂತೂ ಆಗಿಲ್ಲ, ಏನೂ ಮಾಡೋಕ್ಕಾಗಲ್ಲ. ನೋಡಬೇಕು, ಇನ್ನೂ ಟೈಮ್ ಇದೆ. ಮತ್ತು ನಾಳೆ ಆಧಾರ್ ಕಾರ್ಡ್ ಅಪ್ಡೇಟ್ ಕೊಡಬೇಕು. ಆಧಾರ್ ಕಾರ್ಡ್ ಅಪ್ಡೇಟ್ ಕೊಟ್ಟು 1-2-3 ಡೇಸ್ ವೇಟ್ ಮಾಡಿ ಮತ್ತೆ ತಿರ್ಗಾ ಬರಬೇಕು. ಪಾಸ್ಪೋರ್ಟ್ ಬೇಕು ಅಂದರೆ ಬರಬೇಕು, ಇಲ್ಲಾಂದರೆ ಇಲ್ಲ. ಬನ್ನಿ ನೋಡೋಣ ಏನಾಗುತ್ತೆ ಏನಿಲ್ಲ, ತಿಳಿಸ್ಕೊಡ್ತೀನಿ ನಿಮಗೆ. ಹೋಗ್ತಾ ಇದ್ದೀನಿ, ಬಿಡಕ್ಕೆ ಬರ್ತೀನಿ ಅಂತ ಹೇಳ್ದ. ನಾನೇ ಬೇಡ, ಏನಕ್ಕೆ, ನಾನು ಹೋಗ್ತೀನಿ, ಇಲ್ಲೇ ಸಮೀಪ ಇದೆ ಅಂತ ಬೇಡ ಅಂತಂದೆ. ಹೋಗ್ತಾ ಇದ್ದೀನಿ, ಬನ್ನಿ ನೋಡೋಣ ಏನಾಗುತ್ತೆ. ಚೌಳಿ ಕಮನ್ ಹತ್ರ ನಿಂತ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಇಲ್ಲಿ ಈ ಕಡೆ ನಮ್ಮ ಫ್ರೆಂಡ್ ರೂಮ್ ಬರೋದು ಈ ಕಡೆನೇ, ಇಲ್ಲಿಂದನೇ ಹೋಗಬೇಕು. ನೋಡಿ ಯಾವ ಥರ ಇದೆ ಅಂತ ಬೀದರ್. ಇನ್ನು ಕರೆಕ್ಟಾಗಿ ನಾನು ಸುತ್ತಾಡೋಕ್ಕೆ ಟೈಮ್ ಸಿಗಲಿಲ್ಲ, ಸೊ ಅದಕ್ಕೋಸ್ಕರ ನಿಂತ್ಕೊಂಡಿದ್ದೀನಿ, ಬಸ್ಗೋಸ್ಕರ ವೇಟ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ನೀವು ಯಾವ ಥರ ಇದೆ ಅಂತ.
ತಂದೆಯವ್ರದ್ದು ಅದರಲ್ಲಿ ಚೇಂಜ್ ಮಾಡಿಸ್ಬೇಕಂತೆ. ಸ್ವಲ್ಪ ಯಾವ ರೀತಿಯಾಗಿದೆ ಅಂದರೆ ಅದೊಂಥರ ಪ್ರಾಬ್ಲಮ್ ಆಗಿದೆ. ಅದು ಚೇಂಜ್ ಮಾಡಿಸ್ಲಿಕ್ಕೆ ಇನ್ನೂ 1-2-3 ಡೇಸ್ ಟೈಮ್ ಬೇಕು. BK ಬಂದಿದೆ, ಬಟ್ ಆಗಲ್ಲ ಅಂತ ಹೇಳಿದ್ರು. ಅದಕ್ಕೆ ನಾಳೆ ನಮ್ಮ ತಂದೆಯವ್ರಿಗೆ ಕರ್ಕೊಂಡು ಬಂದು ಅದು ಚೇಂಜ್ ಮಾಡಿಸ್ಬೇಕು. ಪ್ರೆಸೆಂಟ್ ಇವಾಗ ನೋಡ್ತಾ ಇರ್ಬೋದು, ಕಾರಲ್ಲಿದ್ದೀನಿ, ನಮ್ಮ ಫ್ರೆಂಡ್ ಕಾರಲ್ಲಿದ್ದೀನಿ. ಹಾಗೆ ಒಂದು ರೌಂಡು ಆಚೆ ಹೋಗೋಣ ಅಂತ ಹೇಳ್ದ ನನ್ನ ಫ್ರೆಂಡು. ಸೊ ಹೋಗ್ತಾ ಇದ್ದೀವಿ. ನೋಡಿ, ಜೀವನ ಅಷ್ಟೇ, ಸುತ್ತಾಡ್ಕೊಂಡಿರೋದು ಆರಾಮಾಗಿ, ಟೆನ್ಷನ್ ತಗೋಬಾರ್ದು. ಏನಂತೀರಿ? ಹೀಗೆ ಇನ್ನೇನು ವಿಶೇಷ ಎಲ್ರದ್ದು? ಏನು ಮಾಡ್ತಾ ಇದ್ದೀರಾ? ಏನು ಸಮಾಚಾರ? ನಂದಂತರೂ ನೋಡ್ತಾ ಇದ್ದೀರಲ್ಲ, ಈ ಥರ ನಡೀತಾ ಇದೆ. ಇವತ್ತಿನ ಕೆಲಸ ಅಂತರೂ ಆಗಿಲ್ಲ. ಬೀದರ್ ಹೋಗಿದ್ದೆ, ಬಟ್ ಕೆಲಸ ಆಗಿಲ್ಲ. ತೊಂದರೆ ಇಲ್ಲ, ರಾಧಾ ಅನ್ಕೊಂತ ನಡೀತಾ ಇರೋದು. ಇವತ್ತಿನ ಅಂದರೆ ನಾಳೆ ಆಗುತ್ತೆ. ಏನಂತೀರಿ? ಹೋಗ್ತಾ ಇದ್ದೀವಿ, ನೋಡ್ತಾ ಇರ್ಬೋದು. ನಮ್ಮ BK ಹೇಗಿದೆ ನೋಡಿ. ರಾಘವೇಂದ್ರ ಹಾಯ್ ಮಾಡು. ನೋಡಿ, ಅವನು ಡ್ರೈವ್ ಮಾಡ್ತಾ ಇದ್ದಾನೆ. ಅವನು ಫಸ್ಟ್ ಟೈಮ್ ಓಡಿಸ್ತಾ ಇರೋದು. ಇದು ಯಾವುದು ಆಟೋಮೆಟಿಕ್ ಕಾರ್ ಅನಿಸುತ್ತೆ, ಆಟೋಮೆಟಿಕ್ ಗೇರ್. ಇವನು ಫಸ್ಟ್ ಟೈಮ್ ಓಡಿಸ್ತಾ ಇದ್ದಾನೆ. ರಾಘು ಫಸ್ಟ್ ಟೈಮ್ ಅಲ್ಲ? ಇವ್ನು ನಮ್ಮ ಹುಡುಗ ಗೊತ್ತಲ್ಲ ನಿಮಗೆ, ರಾಮ್ ಶೆಟ್ಟಿ. ನೋಡಿರ್ಬೋದು ನೀವು, ಇವನಿಗೆ ಸುಮಾರು ವ್ಲಾಗಲ್ಲಿ ಬಂದಿರ್ತಾನೆ. ನೋಡಿ, ಹೋಗ್ತಾ ಇದ್ದೀವಿ ಸುಮ್ಮನೆ ಹಾಗೆ ಒಂದು ರೌಂಡ್ ಹೋಗ್ತಾ ಇದ್ದೀವಿ. ಬನ್ನಿ ಮತ್ತೆ ಸಿಗೋಣ. ಇವಾಗ ತಾನೇ ಬಂದೆ, ಜಸ್ಟ್ ಇವಾಗ ತಾನೇ ಬಂದು ನೋಡಿ ಬರ್ತಾ ಇದ್ದಾರೆ ಹಿಂದ್ಗಡೆ. ಸುಮ್ಮನೆ ಹಾಗೆ ಒಂದು ರೈಡ್ ಹೋಗಿದ್ವಿ, ರೈಡ್ ಕಂಪ್ಲೀಟ್ ಮಾಡಿಕೊಂಡು ಬಂದೆ. ಊರಿಗೆ ಹೋಗಬೇಕು ಇವಾಗ. ನೋಡಿ, ಇವ್ರಿಗಿನ್ನೂ ಕೆಲಸ ಇದಂತೆ, ಇವರಿನ್ನೂ ಇರ್ತಾರಂತೆ. ನಾನು ಹೊರಡ್ತೀನಿ, ನನ್ನ ಹತ್ರ ಬೈಕ್ ಇದೆ, ಬೈಕ್ ತೊಗೊಂಡು ಬಂದಿದ್ದೀನಿ. ಬನ್ನಿ ಹೊರಡೋಣ. ಇವತ್ತಿನ ಬ್ಲಾಗು ಇಲ್ಲಿಗೆ ಕಂಪ್ಲೀಟ್ ಮಾಡೋಣ, ಮತ್ತು ನಾಳೆ ಸಿಗೋಣ. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಫ್ರೆಂಡ್ ಚಾನಲ್ಗೆ. ಶಿವ ಏನು? ರಿಯಲ್ ಟಾಕ್ ಶಿವ್, ರಿಯಲ್ ಟಾಕ್ ವಿತ್ ಶಿವ್. ಎಸ್, ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್. ರಾಘು ಬಾಯ್ ಮಾಡಪ್ಪ.